ಜೈ ಗೋಮಾತಾ ಜೈ ಗೋಪಾಲ್. ಎಲ್ಲ ರಾಧಾಸುರಭಿ ಗೋಮಂದಿರದ ಗೋಭಕ್ತರಿಗೆ ಪರಿವಾರಕ್ಕೆ ವಂದನೆಗಳು. ಎರಡನೇ ಪ್ರಶ್ನೆ, ನಾನು ನಿನ್ನೆ ಒಂದು ಪ್ರಶ್ನೆಯನ್ನು ಹೇಳಿದೆ. ಇನ್ನೊಂದು ಪ್ರಶ್ನೆ, ಎರಡನೇ ಪ್ರಶ್ನೆ, ಆಹಾರ ಮತ್ತು ಆರೋಗ್ಯದ ನಡುವೆ ಇರುವ ಸಂಬಂಧವನ್ನು ನೀವು ಹೇಗೆ ವಿವರಿಸುತ್ತೀರಿ? ನೋಡಿ, ಈ ಶರೀರದ ಪಾಲನೆ ಪೋಷಣೆ, ಮನಸ್ಸಿನ ಮತ್ತು ಶರೀರದ ಪಾಲನೆ ಪೋಷಣೆಯನ್ನು ಆರೋಗ್ಯನೇ ಆಹಾರನೇ ಮಾಡೋದು. ಆಹಾರವನ್ನು ನಾವು ಗಮನವಿಟ್ಟು, ಅದೊಂದು ಶಾಸ್ತ್ರದಲ್ಲಿ ವಚನವೂ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಅಂದರೆ ಆಹಾರವನ್ನು ತಿನ್ನುವ ವಿಧಾನ ಗೊತ್ತಿದ್ದರೆ ಅವನಿಗೆ ರೋಗವಿಲ್ಲ ಅಂತ. ಹೇಗೆ ತಿನ್ನಬೇಕು ಅಂತ ಹೇಳಿದೆ ಶಾಸ್ತ್ರ. ಹೇಳ್ತದೆ, 1 ಹೊತ್ತು ಊಟ ಯೋಗಿ, 2 ಹೊತ್ತು ಭೋಗಿ, 3 ಹೊತ್ತು ರೋಗಿ ಅಂತ ಹೇಳಿದೆ, 4 ಹೊತ್ತು ಎತ್ತುಕೊಂಡು ಹೋಗಿ ಅಂತ ಹೇಳಿದೆ. ಅದರಿಂದ ಈ ಸೀಸನಲ್ಲಿ, ಅಂದರೆ ಬೇಸಿಗೆಯಲ್ಲಿ, ಒಂದೇ ಹೊತ್ತು ಊಟ ಮಾಡಿದರೆ ಉತ್ತಮ. ಗಟ್ಟಿಯಾಗಿ ಊಟ ಮಾಡಬೇಕು. 1 ಹೊತ್ತು ಬೆಳಗ್ಗಿನ ಹೊತ್ತು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಲೈಕ್ ಕಿಂಗ್, ರಾಜನ ಹಾಗೆ ಬೆಳಗಿನ ಉಪಹಾರ ಇರಬೇಕು. ಬಡವರಂತೆ ಮಧ್ಯಾಹ್ನದ ಊಟ ಇರಬೇಕು. ರಾತ್ರಿಯ ಊಟ ಏನಿದೆ ಅದು ಭಿಕ್ಷುಕ ನಂತರ ಇರಬೇಕು. ಭಿಕ್ಷುಕ ಅಂದರೆ ಒಂದು ಕೈಯಲ್ಲಿ ಎಷ್ಟು ಬರ್ತದೆ ಅಷ್ಟನ್ನೇ ಮಾಡಬೇಕು ಅಂತ ಹೇಳಿದೆ ಇಲ್ಲಿ. ಆದ್ದರಿಂದ ಈ 3 ಇದು ಏನಿದೆ, ಆರೋಗ್ಯದ ಸಮಸ್ಯೆ ಏನಿದೆ ಅದು ಸರಿಪಡಿಸಲಿಕ್ಕೆ ಆಹಾರದ ನಿಯಮವನ್ನು ನಾವು ಕಂಪಲ್ಸರಿಯಾಗಿ ಪಾಲನೆ ಮಾಡಿದರೆ ನಮಗೆ ಒಳ್ಳೆಯ ಆರೋಗ್ಯ ಸಿಗ್ತದೆ. ನಾನು ಮೊದಲು ಹೇಳಿದ್ದೇನೆ, ಹೇಗೆ ಲೋಕಲ್ ಫಾರ್ ವೋಕಲ್ ಅಂತಂದರೆ, ಲೋಕಲಲ್ಲಿ ಏನು ಸಿಗ್ತದೆ ಅದನ್ನೇ ತಿನ್ನಬೇಕು. ಅದು ಬಿಟ್ಟು ಬೇರೆ ಯಾವುದನ್ನು ತಿನ್ನಲಿಕ್ಕೆ ಹೋಗಬಾರ್ದು. ಇದು ನಮ್ಮ ಆರೋಗ್ಯದ ಗುಟ್ಟು. ಇದು ಆಹಾರವನ್ನು ನಾವು ಜಗಿದು ಎಷ್ಟಾಗ್ತದೆ ಅಷ್ಟು 32 ಸಲ ಜಗಿಬೇಕು. ಅದಕ್ಕೆ 32 ಕಲ್ಲುಗಳನ್ನು ಕೊಟ್ಟಿದ್ದಾರೆ. ಆ 32 ಸಲ ಜಗಿದು ನಾವು ಆಹಾರವನ್ನು ತಿಂದರೆ ಆರೋಗ್ಯ ಸರಿ ಇರ್ತದೆ. ಮತ್ತು ಲೋಕಲ್, ರಾತ್ರಿ ಊಟ ಮಾಡಬಾರ್ದು. ರಾತ್ರಿ ಊಟ ಚೆನ್ನಾಗಿ ಇರುವುದಿಲ್ಲ, ಆಹಾರ ಪಚನ ಆಗುವುದಿಲ್ಲ. 1 ಹೊತ್ತು ಊಟ ಮಾಡಬೇಕು ಈ ಸೀಸನಲ್ಲಿ. ಗ್ರೀಷ್ಮ ಮತ್ತು ವರ್ಷದಲ್ಲಿ 1 ಹೊತ್ತು ಊಟ ಒಳ್ಳೆಯದು. ಊಟ ಮಾಡಿ 1 ಹೊತ್ತು ಊಟ ಮಾಡಿ, ಮತ್ತು ಜಾಸ್ತಿ ಹಣ್ಣು ಹಂಪಲುಗಳು, ಫಲಹಾರಗಳು ಇಂಥದ್ದು ತಿಂದರೆ ಒಳ್ಳೆಯದು. ನೀರಿನ ಅಂಶ ಜಾಸ್ತಿ ಇರುವ ಆಹಾರಗಳನ್ನು ತಿಂದರೆ ಒಳ್ಳೆಯದು. ಗಂಜಿ ಊಟ ಮಾಡಿದರೆ ಒಳ್ಳೆಯದು. ಗಂಜಿಗೆ ಸ್ವಲ್ಪ ಅತ್ತಿ ಮರದ ಕೆತ್ತೆನ, ಬೇಂಗೆಯ ಕೆತ್ತೆನ, ಅಥವಾ ಬೋಳಿ ಮರದ ಕೆತ್ತೆನ, ಬೇರೆ ಬೇರೆ ತಂಪು ಸೊಗದ ಬೇರ ಇದನ್ನೆಲ್ಲ ಹಾಕಿ ನಾವು ಗಂಜಿಯನ್ನು ಮಾಡಿದರೆ ಆ ಗಂಜಿಯನ್ನು ತಿಂದರೆ ಒಳ್ಳೆಯದು. ಶಾರೀರಿಕ ತಂಪಾಗಿರ್ತದೆ. ಯಾವುದೇ ಪ್ರಕಾರದ ಉಷ್ಣದ ರೋಗ, ಇನ್ಫೆಕ್ಷನ್ ಇಂಥದ್ದು ಯಾವುದು ಬರುವುದಿಲ್ಲ. ಯೂರಿನ್ ಇನ್ಫೆಕ್ಷನ್ ಇರಲಿ, ಕ್ಯಾನ್ಸರ್ ಇರಲಿ, ಇತ್ಯಾದಿ ರೋಗಗಳು ಯಾವುದು ಬರುವುದಿಲ್ಲ. ಅದಕ್ಕೋಸ್ಕರ ಆಹಾರವನ್ನು ಮಿತವಾಗಿ ತಿನ್ನಬೇಕು. ಹಿತಬುಕ್ಕು ಅಂತ ಹೇಳಿದೆ. ಎಷ್ಟು ಬೇಕೋ ಅಷ್ಟನ್ನೇ ತಿನ್ನಬೇಕು. ಸಿಗ್ತದಂತ ಎಲ್ಲ ಆಯಿಲಿ ಐಟಮು, ಬೇಕರಿ ಐಟಮು, ಡ್ರೈ ಫುಡ್, ಜಂಕ್ ಫುಡ್ ಇಂಥದ್ದನ್ನು ಈ ಸಮಯದಲ್ಲಿ ತಿನ್ನಬಾರ್ದು. ಅದು ಚಳಿಗಾಲದಲ್ಲಿ ತಿನ್ಬೋದು. ಓಕೆ, ಹರೇ ಕೃಷ್ಣ, ಜೈ ಗೋಮಾತಾ.